ಜಗದೀಶ್ ಶೆಟ್ಟರು ಬಿಜೆಪಿಗೆ ವಾಪಸ್ಸಾದ ಬಳಿಕ ಯಾರನ್ನು ನಂಬಕ್ಕಾಗ್ತಾ ಇಲ್ಲ. ಲಕ್ಷ್ಮಣ್ ಸವದಿ ಅವರು ಏನು ಮಾಡ್ತಾರೆ ಅವರ ನಡೆ ಅಂತ ಗುರುತಿಸ್ಕೊಳಕ್ಕಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಡೆದಂಥ ಪ್ರೊಟೆಸ್ಟ್ನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೊಂದ್ಸಲ ಲಕ್ಷ್ಮಣ್ ಸವದಿ ಅವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊತಾ ಇದ್ರು. ಆ ಮೂಲಕ ಸೌದಿ ಎಲ್ಲೂ ಹೋಗಲ್ಲ, ಇಲ್ಲಿ ನಮ್ಮ ಜೊತೆಗೆ ಅವರೇ ನೋಡಿ, ನಮ್ಮ ಜೊತೆಗೆ ಇರ್ತಾರೆ ಅಂತ ಸಂದೇಶವನ್ನು ಕೊಟ್ಟಿದ್ರು. ಹಾಗಾದ್ರೆ ಲಕ್ಷ್ಮಣ ಸವದಿಗೆ ಸಿಗುವಂಥ ಆಫರ್ ಏನು? ಲಕ್ಷ್ಮಣ್ ಸವದಿ ಏನು ಕಾಂಗ್ರೆಸ್ ಚಿಹ್ನೆಯಿಂದ ಗೆದ್ರು ಅಂದ್ರೆ ನಾನು ನಂಬಲ್ಲ. ಕಾಂಗ್ರೆಸ್ ಚಿಹ್ನೆಯ ಜೊತೆಗೆ ವೈಯಕ್ತಿಕ ವರ್ಚಸ್ಸಿತ್ತು. ಪಕ್ಷೇತರವಾಗಿ ಸ್ಪರ್ಧಿಸಿದ್ರು ಗೆಲ್ಲುವಂತ ಎಲ್ಲ ಅರ್ಹತೆ ತಾಕತ್ತು ಅವ್ರಿಗಿತ್ತು. ಅದನ್ನು ಪ್ರೂವ್ ಮಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ. ಬಿಜೆಪಿಗರು ಮಾಡಿದ ಅನ್ಯಾಯಕ್ಕೆ ಸಿಡಿದು ನಿಂತು ಬಿಜೆಪಿಯನ್ನು ಬಿಟ್ಟು ಬಂದು ಕಾಂಗ್ರೆಸ್ ಸೇರ್ಕೊಂಡ್ರು. ಕಾಂಗ್ರೆಸ್ ಅಲ್ಲಿ ಪ್ರಚಂಡ ಗೆಲುವನ್ನು ದಾಖಲಿಸಿದ್ರು. ಅದು ಅವರ ವೈಯಕ್ತಿಕ ವರ್ಚಸ್ಸು. ಸರಿ, MLA ಆಗಿದ್ಬಿಟ್ರೆ ಸಾಕ, ಬಿಜೆಪಿಗವರು ಟಿಕೆಟ್ ಕೊಡ್ತೀನಿ ಅಂತ ಅವರಪ್ಪ. ಎಸ್, ಇದೇ ಲೆಕ್ಕಾಚಾರದಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಕಾಂಗ್ರೆಸ್ ನಲ್ಲೇ ಉಳಿಸಿಕೊಳ್ಳುವಲು ಸಾಕಷ್ಟು ತಂತ್ರಗಳು, ಪ್ರತಿತಂತ್ರಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅದರ ಮೊದಲ ಭಾಗವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಲಕ್ಷ್ಮಣ ಸವದಿ ಅವರ ಪುತ್ರ ಚಿದಾನಂದ ಸವದಿಗೆ ಕೊಡಬೇಕು. ಆ ಮೂಲಕ ಲಕ್ಷ್ಮಣ ಸವದಿ ಅವರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇದು ಮೊದಲನೇ ರೀಸನ್ನು. ಚಿದಾನಂದ ಸವದಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಚಿಕ್ಕೋಡಿ ಕ್ಷೇತ್ರದಿಂದ ಕೊಟ್ಬಿಟ್ರೆ ಲಕ್ಷ್ಮಣ್ ಸವದಿ ಯಾಕೆ ವಾಪಸ್ ಹೋಯ್ತಾರೆ ಬಿಜೆಪಿಗೆ? ಇದು ಒಂದು. ಇನ್ನೊಂದು, ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧಿಸುವಂತೆ ಮಾಡಿದರೆ ಅವರನ್ನ ಗೆಲ್ಲಿಸಿಕೊಂಡು ಡೆಲ್ಲಿಗೆ ಕಳಿಸುವುದರ ಜೊತೆಯಲ್ಲಿ ಅವರಿಂದ ತೆರವಾಗುವಂತಹ ಸಚಿವ ಸ್ಥಾನವನ್ನ ಲಕ್ಷ್ಮಣ್ ಸವದಿ ಕೊಟ್ಬಿಡೋದು. ಅಲ್ಲಿಗೆ ಅಪ್ಪ ಮಿನಿಸ್ಟ್ರು, ಮಗ MP. ಕಾಂಗ್ರೆಸ್ ಪಕ್ಷ ಲಕ್ಷ್ಮಣ್ ಸವದಿ ಫ್ಯಾಮಿಲಿ ಕೊಡುವಂತ ಅತಿ ದೊಡ್ಡ ಗೌರವ, ಅತಿ ದೊಡ್ಡ ಹುದ್ದೆ ಇನ್ಯಾಕೆ ಬೇಕು ಬಿಜೆಪಿ? ಎಸ್ ವೀಕ್ಷಕರೇ, ಲಕ್ಷ್ಮಣ ಸವದಿ ಅವರ ಮಗ ಚಿದಾನಂದ ಸವದಿ ಅದಾಗಲೇ ಆಕ್ಟಿವ್ ಆಗಿದ್ದಾರೆ. ಆದರೆ ಅವರಿಗೆ ಅಫಿಷಿಯಲ್ ಆಗಿ ಹೇಳಬೇಕಷ್ಟೇ, ನಿಮ್ಮ ಅಪ್ಪನ ರೀತಿ ನೀನು ಒಳ್ಳೆ ರಿಸಲ್ಟ್ ಮಾಡ್ಕೋ, ನಾವೆಲ್ಲರೂ ನಿಮ್ಮ ಜೊತೆಯಾಗಿ ನಿಲ್ತೀವಿ ಅಂತ ಕಾಂಗ್ರೆಸ್ ಅವ್ರು ಹೇಳಿ ಚಿದಾನಂದ ಸವದಿ ಅವರಿಗೆ ಟಿಕೆಟ್ ಅನ್ನ ಮಾಡಿದ್ರೆ ಚಿದಾನಂದ ಸವದಿಯನ್ನ ಹೇಗಾದರೂ ಮಾಡಿ ಚಿಕ್ಕೋಡಿಯಲ್ಲಿ ಗೆಲ್ಲಿಸ್ಕೋಬೇಕು. ಚಿಕ್ಕೋಡಿಯಲ್ಲಿ ಹಾಲಿ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ದಾರೆ ಅಲ್ಲಿ ಬಿಜೆಪಿಯಿಂದ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಈ ಬಾರಿ ರಿಸಲ್ಟ್ ಮಾಡ್ಕೋಬಹುದು. ಯಾಕೆಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳು 5 ಕಡೆ ಅವರೇ, ಬಿಜೆಪಿ ಅವರು ಇರೋದು 3 ಕಡೆ. ನಿಪ್ಪಾಣಿಲ್ ಶಶಿಕಲಾ ಜೊಲ್ಲೆ ಬಿಜೆಪಿಯಿಂದ, ಹಾಗೆ ಚಿಕ್ಕೋಡಿಲಿ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ಸಿಂದ, ಅಥಣಿ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಸು, ಕಾಗವಾಡ ರಾಜು ಕಾಗೆ ಕಾಂಗ್ರೆಸ್ಸು, ಕುಡಚಿ ಮಹೇಂದ್ರ ತಮ್ಮಣ್ಣನವರ ಕಾಂಗ್ರೆಸ್ಸು, ರಾಯಭಾಗದಲ್ಲಿ ದುರ್ಯೋಧನ ಐಹೊಳೆ ಬಿಜೆಪಿ, ಇನ್ನು ಹುಕ್ಕೇರಿ ನಿತಿನ್ ಕತ್ತಿ ಬಿಜೆಪಿ, ಅಮಕನಮರಡಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸು. ಒಂದು ವೇಳೆ ಚಿದಾನಂದ ಸವದಿ ಸ್ಪರ್ಧಿಸೋದು ಫಿಕ್ಸೇ ಆದರೆ ಅವರಿಗೆ ಸತೀಶ್ ಜಾರಕಿಹೊಳಿ ಸಚಿವರ ಬೆಂಬಲ, ತನ್ನ ತಂದೆ ಲಕ್ಷ್ಮಣ್ ಸವದಿ ಅವರ ಬೆಂಬಲ, ಜೊತೆಯಲ್ಲಿ ಗಣೇಶ್ ಹುಕ್ಕೇರಿ ರಾಜಕೀಯವಾಗಿ ಅತಿ ದೊಡ್ಡ ಸಾಮ್ರಾಟರು ಆ ಭಾಗದಲ್ಲಿ, ಅವರ ಬೆಂಬಲ, ಹಾಗೇನೆ ರಾಜು ಕಾಗೆ, ಮಹೇಂದ್ರ ತಮ್ಮಣ್ಣನವರ್, ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಎಲ್ಲರ ಬೆಂಬಲ ಕೂಡ ಸಿಗುತ್ತೆ. ಆರಾಮ್ಸೆ ರಿಸಲ್ಟ್ ಮಾಡ್ಕೋಬೋದು. ಅಲ್ಲಿಗೆ ಲಕ್ಷ್ಮಣ್ ಸವದಿನ ಇಲ್ಲೇ ಉಳಿಸ್ಕೊತಾರೆ. ಅದಕ್ಕೂ ಒಪ್ಪಿಲ್ಲ ಅಂದರೆ ಸತೀಶ್ ಜಾರಕಿಹೊಳಿ ಅವರನ್ನ ಈಗ ಅಂದರೆ ಇದು ಕಂಡೀಷನ್ ಅಂತ ಅಲ್ಲ, ಸಾಧ್ಯತೆಗಳು. ಸತೀಶ್ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸ್ಬಿಟ್ಟು MP ಮಾಡ್ಕೊಬಿಟ್ರೆ ಬೆಳಗಾವಿಯಿಂದ, ಅವರಿಂದ ತೆರವಾಗುವಂಥ ಮಿನಿಸ್ಟರ್ ಪೋಸ್ಟ್ನ ಕೂಡ ಲಕ್ಷ್ಮಣ್ ಸವದಿ ಅವ್ರು ಕೊಡ್ಬೋದು. ವೀಕ್ಷಕರೇ, ಲಕ್ಷ್ಮಣ್ ಸವದಿ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಇದು ಉತ್ತಮವಾದ ಮಾರ್ಗನ ಕಾಂಗ್ರೆಸ್ಗೆ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.